ಕನ್ನಡ ಜಾಣ ಜಾಣ ನಮಸ್ಕಾರ. ಇತ್ತೀಚೆಗೆ ಒಂದು ಕುತೂಹಲಕರದ ವಿಡಿಯೋ ನೋಡಿದೆ. ಕುತೂಹಲ ಅಂದ್ರೆ ಏನೋ ಸಿಕ್ಕಾಪಟ್ಟೆ ಏನಿತ್ತು ಅಂತ ಅಲ್ಲ, ಅದು ಬಸವಣ್ಣನ ಸಂಬಂಧಪಟ್ಟಿದ್ದು, ಲಿಂಗಾಯತ ಸಂಬಂಧಪಟ್ಟಿದ್ದು. ಏನಪ್ಪಾ ಅಂದ್ರೆ ಒಂದು ಬಸವಣ್ಣನ ಕಾರ್ಯಕ್ರಮ ಬೆಂಗಳೂರಲ್ಲಿ ಆಗುತ್ತೆ ಸದ್ಯದಲ್ಲಿ. ಆದ್ರೆ ಲಿಂಗಾಯತ ಸ್ವಾಮೀಜಿಗಳನ್ನ ರಾಜಕಾರಣ ಯಾರೂ ಕರೆಯಲ್ಲ ಅಂತ ಒಂದು ವಿಡಿಯೋ ನೋಡಿದೆ. ಇದೇನಪ್ಪ, ಕರ್ನಾಟಕ ಅತಿ ಹೆಚ್ಚಿರೋದು ಲಿಂಗಾಯತ ಸ್ವಾಮಿಗಳೇ, ಅದು ಮಠಾಧಿಪತಿಗಳ ಬಿಟ್ಟು ಯಾವುದೇ ಬಸವಣ್ಣನ ಕಾರ್ಯಕ್ರಮ ಮಾಡಲ್ಲ. ಯಾಕೆ ಅಂತ ಕುತೂಹಲ ಹುಟ್ಟು ಅವಾಗ ಯಾರು ಅಂತ ನೋಡಿದಾಗ ನಮ್ಮ ಸ್ನೇಹಿತರಿಗೆ ಬಹಳ ಪರಿಚಯ ಇದ್ರು. ನಾನು ಕೇಳಿದೆ ಯಾರು ಇವರು ಅಂತ, ನಮ್ಮ ಸ್ನೇಹಿತರಿಗೆ ಪರಿಚಯ ಇದ್ರು. ಆಮೇಲೆ ಗೊತ್ತಾಯ್ತು ಅವರು ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳ ಒಕ್ಕೂಟ ಅಂತ ಹೇಳ್ಬಿಟ್ಟು ಬಸವಣ್ಣನ ಸಂಸ್ಥೆ ಮಾಡ್ಕೊಂಡು ಅದು ಅಧ್ಯಕ್ಷರಾಗಿರೋರು ಓಂಕಾರ ಚೊಂಡಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ನನಗೆ ಕುತೂಹಲ ಆಯ್ತು, ಯಾಕೆ ನಿಮಗೆ ಸ್ವಾಮೀಜಿಗಳ ಕಂಡ್ರಾಗಲ್ಲ ಏನು ಕತ್ತಿರ, ಅವ್ರನ್ನೇ ಕೇಳೋಣ ಅಂತ ಬಂದೆ. ಸರ್ ನಮಸ್ಕಾರ. ಶರಣಾರ್ಥಿಗಳು. ನಿಮ್ಗೆ ಯಾಕೆ ಸರ್ ಸ್ವಾಮೀಜಿಗಳದ್ದು ನಿಮ್ಗೆ ದ್ವೇಷನಾ? ಇಲ್ಲಪ್ಪ, ಅವ್ರನ್ನ ಸ್ವಾಮೀಜಿಗಳ ಮೇಲೆ ಯಾರ ಮೇಲೆ ದೋಷ ಇಲ್ಲ, ಪ್ರೀತಿ ಹೆಚ್ಚಾಗಿ ಕೋಪದಲ್ಲಿ ಮಾತಾಡ್ತೀವಿ. ಅಲ್ಲ, ಯಾಕೆಂದ್ರೆ ಇತ್ತೀಚೆಗೆ ಲಿಂಗಾಯತ ಸ್ವಾಮಿಗಳದ್ದು ಆರ್ಭಟ ಆಗ್ಬಿಟ್ಟಿದೆ. ಬಸವಣ್ಣ ಪಾಪ ಎಲ್ಲರೂ ಆದ್ಬೀದಿಲಿ ಬಸವಣ್ಣ ಮತ್ತೆ ನೋಡಿದ್ರಿ ನೀವು, ಯಾರೋ ಒಬ್ರು ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ನಮ್ಗೇನಪ್ಪ, ಕರ್ನಾಟಕ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಲಿಂಗಾಯತರು, ಯಾರೋ ಒಬ್ಬ ಈಗ ಹುಚ್ಚುಚ್ಚನಾಗಿ ಮಾತಾಡ್ತಾವನೆ, ಸ್ವಾಮಿಗಳು ಯಾರೋ ಮಾತಾಡ್ತಾ ಇಲ್ಲ. ಅದಕ್ಕೆ ನೀವುಗಳು ಯಾರೋ ಮಾತಾಡ್ತಾ ಇಲ್ವಾ? ಯಾಕೆ ಸರ್ ಲಿಂಗಾಯತರನ್ನ ಅಷ್ಟೊಂದು ಭಯ ನಿಮ್ಗೆ ಯಾರೋ ಒಬ್ಬನ ಬಗ್ಗೆ? ಇಲ್ಲಿ ಏನಾಗಿದೆ ಅಂದ್ರೆ, ನಿಮ್ಮ ಮೂಲ ಲಿಂಗಾಯತರ ಮೂಲ, ಮಠದ ಮೂಲ ಹಿಂದೆ ಹೋಗ್ಬಿಟ್ರೆ 100-150 ವರ್ಷ 160 ವರ್ಷ ಹಿಂದೆ ಹೋದ್ರೆ, 200 ವರ್ಷ ಹಿಂದೆ ಹೋದ್ರೆ ಇಡೀ ನಾಡಿಗೆ ಅಕ್ಷರ ದಾಸೋಹ ಮತ್ತು ಅನ್ನ ದಾಸೋಹ, ಜ್ಞಾನ ದಾಸೋಹ ಕೊಟ್ಟಿರೋದು ಯಾವುದಾದ್ರೂ ಒಂದು ಮಠಗಳಿದೆ ಅಂದ್ರೆ ಅದು ಲಿಂಗಾಯತ ಮಠಾಧೀಶರು. ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ಪ್ರೀತಿಯಿಂದ. ನಾನು ಕೂಡ ಮಠದಲ್ಲಿ ಓದ್ಕೊಂಡು ಬಂದಿರೋದು 3 ವರ್ಷ. ಆ ಅಭಿಮಾನ ತುಂಬಾ ಇದೆ. ಆದ್ರೆ ಇತ್ತೀಚೆಗೆ ಕೆಲವು ಹುಚ್ಚು ನಾಯಿಗಳಂತೆ ಕೆಲವರು ಕಾವಿಧಾರಿಗಳು ಮನಸ್ಸಿಗೆ ಬಂದಂತೆ ಲಿಂಗ ಧರ್ಮದ ಮೇಲೆ, ಬಸವಣ್ಣನ ಮೇಲೆ, ಮತ್ತೆ ನಮ್ಮ ಗುರುಗಳ ಮೇಲೆ ಮತ್ತೆ ಅವಹೇಳಿಕೆ ಮಾಡ್ತಾ ಇದಾರೆ. ಅದು ಕೇಳಿಸ್ಕೊಂಡು ಕೂಡ ಸೈಲೆಂಟ್ ಆಗಿ ಮೌನವಾಗಿ ಕೂತಿರೋದಂದ್ರೆ ಇದ್ರ ವಿಚಾರ ಏನಿದೆ ಅಂತ ತಿಳ್ಕೊಳ್ಳೋ ವಿಚಾರದಲ್ಲಿ ನಾನು ಡಾಟಾಗೆ ಹೋಗ್ಬಿಟ್ರೆ ನಮ್ಮ ಮಾತಾಡೋ ನಮ್ಮ ಗುರುಗಳು. ಯಾಕಂದ್ರೆ ಈಗ ಅದು ಬಸವಣ್ಣ ಒಂದ್ ಕಡೆ ಹೇಳ್ತಾರೆ, ನಾವು ಸಾವರಕ್ಕೆ ಕಳಿವಿಲ್ಲ ಜಂಗಮ ಕಳಿ ಉಂಟು ಅಂತ ಹೇಳ್ತಾರ, ಕಳಿ ಇಲ್ಲ ಅಂತ ಹೇಳ್ತಾರ. ಇಲ್ಲಿ ಇವರೆಲ್ಲ ಸ್ಥಾವರ ಮಾಡ್ಕೊಂಡು ಕೂತಿದ್ದಾರೆ ಮಠಾಧೀಶರು, ಹಿಂದಿನ ಮಠಾಧೀಶರು. ಈಗ ಇವ್ರು ಯಾರಿಗೂ ಬರೀ ಇವ್ರಿಗೆ ಮಠ ಬೇಕು, ಮತ್ತೆ ಇವ್ರಿಗೆ ಅಧಿಕಾರ ಬೇಕು, ರಾಜಕೀಯ ಬೇಕು, ಹಣ ಬೇಕು, ಮತ್ತೆ ಈ ತರ ಮಾಡ್ಕೊಂಡು ಕೂತಿದ್ದಾರೆ. ಯಾಕೆ ಇವ್ರು ನನ್ನ ಮಠಾಧೀಶರನ್ನ 4,000 ಚಿಲ್ಡ್ರನ್ ಮಠಾಧೀಶರು ಇದ್ದಾರೆ. ಹಾ, ಆ ಮಠಾಧೀಶರು ಒಬ್ಬರು ಒಂದ್ ಕೂಗು ಕೊಟ್ರೆ ಇಡೀ ಲಿಂಗಾಯತ ಕಮಿಟಿ ಒಂದ್ ಕಡೆ ನಿಲ್ಲುತ್ತೆ. ಅಲ್ಲಿ ಅವ್ನಿಗೆ ಆ ಹೊಗಳುವ ನಾಯಿ ಅಂತವರಿಗೆ ಶ್ರೇಷ್ಠ ಹಿಡಿದು ಕೇಳಂತ ಶಕ್ತಿ ಇವ್ರ ಹತ್ರ ಇಲ್ಲ ಅಂತ ಅಂದ್ಮೇಕಾಗ ಅವಾಗ ಪ್ರೀತಿ ಹೆಚ್ಚಾದ ಕೋಪದಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಬೆಂಗಳೂರು ಒಂದು ಬಸವಣ್ಣನ ಕಾರ್ಯಕ್ರಮ ಮಾಡಕೊಂಡಿದ್ರಿ ದೊಡ್ಡ ಮಟ್ಟದಲ್ಲಿ, ಕರಿಬಾರ್ದು ಅಂತ ನೀವು? ಎಸ್, ನಾವು ಮಾಡಿದೀವಿ. ಹಾಗಾದ್ರೆ ಈಗೇನ್ ಏನ್ ಮಾಡ್ತೀವಿ, ಇನ್ನು ಕೋಪ ಹೋಗಿಲ್ವಾ? ಕೋಪನೇ ಇಲ್ಲ ಸರ್. ಕೋಪ ಯಾಕಂದ್ರೆ ಪ್ರೀತಿಯಲ್ಲಿ ಸಿಗದವ್ರು ಕೋಪ ಇರ್ತದೆ. ನಾವು ಅವ್ರಿಗೆ ದೋಷ ಇಲ್ಲ ನನಗೆ, ನಾನು ಯಾವತ್ತೂ ದೋಷ ಇಲ್ಲ, ಎಲ್ಲ ಮಠಾಧೀಶರ ಜೊತೆ ಚೆನ್ನಾಗಿದ್ದೀನಿ. ಆದ್ರೆ ಅವ್ರು ಯಾಕೆ ಒಂದು ಮಾತಾಡ್ತಾ ಇಲ್ಲ, ಒಂದು ಹೇಳಿಕೆ ಕೊಡ್ತಲ್ಲ, ಒಂದು ಪ್ರೆಸ್ ಮೀಟ್ ಮಾಡ್ತಲ್ಲ, ಭಕ್ತರನ್ನ ಕೆಡ್ಬಿಟ್ಟು ಮಾತಾಡ್ತಲ್ಲ, ಎಲ್ಲೋ ಒಂದ್ ಕಡೆ ಭಯ ನಮಗೂ. ಇವರು ಕೂಡ ಮಾರಾಟವಾದ್ರ ಸಂಘಿಗಳಿಗೆ ಅನ್ನೋ ಒಂದು ವಿಚಾರ ನಮ್ಮ ಒಳಗಡೆ ಬಂದ್ಗೋಸ್ಕರ ಮಠಾಧೀಶರು ಮಾಡೋದನ್ನ ಮತ್ತೆ ನಾವಾರ ಮಾಡೋ ಅಂತ ಹೇಳ್ಬಿಟ್ಟು ನಾನು ಆತರ ಮಾತಾಡಿದ್ದೀನಿ. ಹೌದು. ಈಗ ಏನ್ ತೀರ್ಮಾನ ಮಾಡಿ ಸರ್? ಈಗ ಬೇರೆ ಬೇರೆ ಎಲ್ಲ, ಈಗ ನಿಮ್ಮ ಒಬ್ಬರ ಅಭಿಪ್ರಾಯನ ಇಡೀ ನಿಮ್ಮ ಒಂದು ತಂಡದ ಅಭಿಪ್ರಾಯ? ಇಲ್ಲ, ನಾವು ಅವತ್ತು ಮೊದಲನೇ ಮೀಟಿಂಗಲ್ಲಿ ಎಲ್ಲರದ್ದು ಅಭಿಪ್ರಾಯ ಸೇಮ್ ಇತ್ತು. ಬಟ್ ಇತ್ತೀಚೆಗೆ ದಿನನಿತ್ಯ ಡೆವಲಪ್ಮೆಂಟ್ ಅಲ್ಲದೆ ಎಲ್ಲರೂ ಸಮಾಜದಲ್ಲಿ ಬಂದು, ಇಲ್ಲ ಸ್ವಾಮಿಗಳು ನೀವು ಬಿಡಂಗಿಲ್ಲ, ತಗೊಳ್ಳೇಬೇಕು, ಅವ್ರ ಜೊತೆ ಇಟ್ಕೊಂಡು ಹೋಗ್ಲೇಬೇಕು, ಅವ್ರು ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಸಮಾಜ ಬಂದು ನನಗೀಗ ಡೈಲಿ ಫೋನಲ್ಲಿ ಮತ್ತೆ ಆಫೀಸ್ ಬಂದು ಮನೆಯಲ್ಲಿ ಬಂದು ಹೇಳ್ತಾರೆ, ಬೇಡ ಇದೊಂದ್ಸರಿ ಚಾನ್ಸ್ ಕೊಡೋಣ, ಇದೊಂದ್ಸರಿ ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು. ನಾನು ಒಂದೇ 900 ವರ್ಷ ಆಯ್ತಪ್ಪ ಚಾನ್ಸ್ ಕೊಟ್ಟು ಇನ್ನೆಷ್ಟು ಕೊಡ್ತೀರ ಅಂತ ಕೇಳಿದಾಗಿಲ್ಲ, ಇನ್ನೊಂದ್ಸರಿ ಕುಡಿ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದ್ ವೇಳೆ ಸಮಾಜ ಒಪ್ಪಿಕೊಳ್ಳುತ್ತೆ, ಎಲ್ಲೋ ನಮ್ಮೊಂದು ಹಿರಿಯರೆಲ್ಲ ಇಲ್ಲ ಬೇಡ ತಗೊಂಡೇ ಮಾಡ ಅಂದ್ರೆ ತಗೊಂಡ್ ಮಾಡೋಣ, ಹಂಗೇನು ತೊಂದರೆ ಇಲ್ಲ. ಅವ್ರಿಗೆ ನಮ್ಗೆ ಅವ್ರಿಗೆ ಏನಿಲ್ಲ, ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ. ಎಲ್ಲೋ ಹೇಳ್ದಂಗೆ ಹೋಗೋಣ. ಯಾಕಂದ್ರೆ ನನಗೆ ಮೊದಲು ನನ್ನ ಧರ್ಮ, ಆಮೇಲೆ ನನ್ನ ಗುರು, ಆಮೇಲೆ ನನ್ನ ಕಾಯಕ, ಆಮೇಲೆ ತತ್ವ. ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಹಿರಿಯರು ಹೇಳಮೇಕೆ ನಾನು ಅವ್ರಿಗೆ ವಿರುದ್ಧ ಮಾಡೋಕ್ಕಾಗಲ್ಲ, ಅವ್ರ ಜೊತೆಗೆ ಹೋಗ್ಬೇಕಾಗತ್ತೆ. ಅಲ್ಲ, ನೀವು ಹೇಳಿದ್ ಕರೆಕ್ಟು. ಇವತ್ತು ತಕರಾರು ಏನೇ ಇರಲಿ, ಅದು ಲಿಂಗಾಯತ ಮಠಗಳಂತಲ್ಲ, ಎಲ್ಲಾ ಮಠಗಳು ಹಂಗಾಗಿದೆ. ಎಲ್ಲಾ ಮಠಗಳಿಗೆ ಸಂಘಿಗಳು ಚಡ್ಡಿಗಳು ನುಗ್ತಾ ಇದಾರೆ, ಹಾಳು ಮಾಡ್ತಾ ಇದಾರೆ. ಬರೀ ಲಿಂಗಾಯತ ಅಂತ ಹೇಳಕ್ ಹೋಗ್ಬಿಡಿ, ಎಲ್ಲ ಮಠಗಳು ಆಗಿದೆ. ಆದ್ರೆ ಅವರು ಇವತ್ತ ಮತ್ತೆ ಅವ್ರು ಬೇಕು, ಅವ್ರಿಗೆ ಬೇರೆ ಇರಲ್ವಲ್ಲ, ಅವರು ಬೇಕು ಅಲ್ವಾ? ಯಾಕೆಂದ್ರೆ ನಾವು ಒಪ್ಲಿ ಬಿಡ್ಲಿ, ನೀವು ಹೇಳ್ದಂಗೆ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ, ಅದರಲ್ಲೂ ಕೇವಲ ವಿದ್ಯೆ ಅನ್ನೋದು ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಇದ್ದಾಗ ತಳವರ್ಗದವರಿಗೆ, ಧ್ವನಿಲಿದವರಿಗೆ, ಎಲ್ಲಾ ಶೂದ್ರಾತಿ ಜನಗಳಿಗೂ ಸಹ ಶಿಕ್ಷಣ ಕೊಟ್ಟಂತರು, ಅನ್ನ ಕೊಟ್ಟಂತರು, ಆಶ್ರಯ ಕೊಟ್ಟಂತರು ಲಿಂಗಾಯತ ಮಠಗಳು. ಅನಂತರ ಒಕ್ಕಲಿಗರ ಮಠಗಳು ಬಂದು ಅದು ನೋಡ್ಕೊಂಡು ಸಣ್ಣ ಪುಟ್ಟ ಮಠಗಳು ಮತ್ತೆ ಎಲ್ಲ ಶುರು ಮಾಡಿದ್ರು. ಇಡೀ ಜಗತ್ತಿನ ಇತಿಹಾಸ ತಗೊಂಡು ಹೋಗ್ಬಿಟ್ರೆ ಹೌದೌದು,
ಅನ್ನದಾನ ಮತ್ತು ವಿದ್ಯಾದಾನ ಮಾಡಿರೋದು ಲಿಂಗಾಯತ ಮಠ ಲಿಂಗಾಯತ ಮಠಗಳು ಅದನ್ನ ನೋಡ್ಕೊಂಡು ಅದೇ ಹೇಳೋದು ನೋಡ್ಕೊಂಡು ಮತ್ತೆ ಬೇರೆ ಬೇರೆ ಎಲ್ಲ ಶುರು ಮಾಡಿದರು. ಅದು ಇತ್ತೀಚೆಗೆ ಬಂತು. ಇತ್ತೀಚೆಗೆ ನಾವು ರಾಜರ ಕಾಲದಲ್ಲಿ ಮಗಳ ಕಾಲದಲ್ಲಿ ನಮ್ಮ ಮಠಾಧೀಶ ಅನ್ನದಾಸೋಹ ಇತ್ತು ನಮ್ದು. ಕರೆಕ್ಟ್, ಅದಕ್ಕೆ ನಾನು ಹೇಳಿದ್ದು. ಆಯ್ತು ಸರ್. ಈಗ ನನ್ನೊಂದು ಕುತೂಹಲ ಏನಪ್ಪ ಅಂದ್ರೆ, ಅನಂತಮೂರ್ತಿಯವರು ಒಂದ್ ಕಡೆ ಹೇಳ್ತಾರೆ, ಯಾಕೆ ಕೇಳ್ತಾರೆ ಸರ್ ನೀವು ಕನ್ವರ್ಟ್ ಆಗೋದ್ರೆ ಯಾವ ಧರ್ಮಕ್ಕೆ ಹಾಕ್ತೀರಾ, ಬೌದ್ಧ ಧರ್ಮಕ್ಕೆ ಹಾಕ್ತೀರಾ ಏನಂತ ಅವ್ರು ಹೇಳ್ತಾರೆ. ಇಲ್ಲೆಲ್ಲ ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆಗ್ತೀನಿ ಅಂತ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಅನಂತಮೂರ್ತಿ ಒಂದ್ಸಲ ಹೇಳಿದ್ದೆ ನಾನು ಕೇಳಿಸ್ಕೊಂಡಿದ್ದೀನಿ. ಅಂದ್ರೆ ಅಂತ ಒಬ್ಬ ದೊಡ್ಡ ಬರಹಗಾರನಿಗೆ ಅದ್ರ ಅನಿಸಿತ್ತು, ಇಡೀ ಜಗತ್ತಿಗಿರ್ಲಿ ಭಾರತಕ್ಕಿರ್ಲಿ ಯಾಕೆ ಸರ್ ಲಿಂಗಾಯತ ಧರ್ಮ ಬಸವಣ್ಣ ಕರ್ನಾಟಕಕ್ಕೆ ಹೋಗ್ಲಿಲ್ಲ. ಇವತ್ತು ನಮ್ಮ ಕಡೆ ನಾವು ಹಳೆ ಮೈಸೂರಿನವ್ರು, ನಾನು ಹಾಸನದವನು, ನಮ್ಮ ಕಡೆ ಬಸವ ಜಯಂತಿಯಿಂದ ಎತ್ತು ಪೂಜೆ ಮಾಡ್ತೀವಿ. ಅಲ್ಲಿ ನೀವು ಈ ಪ್ರಶ್ನೆಗೆ 2-3 ವಿಚಾರಗಳು ಬರ್ತವೆ. ಈಗ ಆಲ್ರೆಡಿ ಒಂದ್ಸರಿ ಹೇಳಿದೀವಿ, ಮಠಾಧೀಶರು ಚರಜಂಗಮ ತತ್ವವನ್ನು ಮಾಡಲಿಲ್ಲ. ಚರಜಂಗಮ ತತ್ವ ಅಂದ್ರೆ ಈಗ ನೋಡಿ, ಎಕ್ಸಾಂಪಲ್ ನೀವು ಕ್ರಿಶ್ಚಿಯನ್ಸ್ ತಗೊಳ್ಳಿ, ಅವ್ರು ಕಾಡು ನಾಡು ಹಳ್ಳಿ ಎಲ್ಲೂ ಬಿಡ್ಲಿಲ್ಲ, ಎಲ್ಲ ಕಡೆ ತಿರುಗಿದ್ರು. ಕಾಡಲ್ಲಿ ಹೋದ್ರ ಕಾಡು ಪ್ರಾಣಿಗಳು ಕಾಡು ಮನುಷ್ಯರು ತಿಂದ್ರು ಕೂಡ ಅವರು ಫಾದರ್ಗಳು ತಿಂದ್ರೆ ಅವ್ರು ಚಿಂತೆ ಮಾಡಿಲ್ಲ, ಅವ್ರು ಹೋದ್ರು. ಹಂಗೆ ಮುಸ್ಲಿಮ್ಸ್ ಕೂಡ ತುಂಬಾ ಕನ್ವರ್ಟ್ ಮಾಡಿದ್ರು, ಅವ್ರು ರಾಜರ ಕನ್ವರ್ಟ್ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿ ಕನ್ವರ್ಟ್ ಮಾಡೋದಂತಂದ್ರೆ ನಾವು ಜಾತಿಗೆ ಬಂದಿ ಅಂತ ಹೇಳ್ತಾರೆ. ಅವ್ರಿಗೆ ನಮ್ಮ ತತ್ವ ಹೇಳಿದ್ರೆ ಸಾಕು ಅವ್ರಿಗೆ. ಲಿಂಗ ತತ್ವ, ಬಸವ ತತ್ವ, ವಚನ ಸಾಹಿತ್ಯ ಏನಿದೆ, ಮಾನವ ತತ್ವಕ್ಕೆ ಬದುಕಕ್ಕೆ ರೂಟ್ ಹೆಂಗಿದೆ ಅಂತ ತೋರಿಸ್ಕೊಟ್ಟು ಸಾಕಿದ್ರೆ ಕನ್ವರ್ಟ್ ನಮ್ಗೆ ಅವಶ್ಯಕತೆ ಇಲ್ಲ. ಕನ್ವರ್ಟ್ ಅಂದ್ರೆ ಬಸವಣ್ಣನ ವಿಚಾರ ತಡೋಬೇಕು ಅಂತ ಹೇಳಿ ಈ ಸಂಘಿಗಳು ಇವತ್ತು ಅಯ್ಯೋ ಮತಾಂತರ ಲವ್ ಜಿಹಾದ್ ಬಿಡ್ಕತ್ತಾರೆ, ಅವೆಲ್ಲ ತಪ್ಪು. ಚಾಕು ಚೂರಿ ತಾಡಿ ಯಾರನ್ನ ಕನ್ವರ್ಟ್ ಮಾಡಕ್ಕಾಗಲ್ಲ. ಅದನ್ನ ಕುವೆಂಪು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ನಿಮ್ಗೆ ನೀವು ಶಿಕ್ಷಣ ಕೊಡ್ಲಿಲ್ಲ, ಮೆಡಿಸಿನ್ ಕೊಡ್ಲಿಲ್ಲ, ಬ್ರಿಟಿಷರು ಬಂದ್ರು ಶಿಕ್ಷಣ ಕೊಟ್ರು, ಎಲ್ಲಾ ಜಾತಿಯರು ಬಂದ್ರು, ನೋಡ್ಕೊಂಡ್ರು ಅವ್ರನ್ನ, ನಮ್ ಜಾತಿ ಬನ್ನಿ ಅಂದ್ರು, ಹೋದ್ರು. ನೋಡ್ರಿ ನೀವು ಆ ಕೆಲಸ ಮಾಡ್ಬೇಕು. ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿ ಇಡೀ ಕರ್ನಾಟಕ ಕನ್ನಡ ಕಳಿಸಿದ ಯಾರಾದ್ರೂ ಬಸವಾದಿ ಶರಣರು ಮತ್ತೆ ಬಸವಣ್ಣ. ಯಾಕಂದ್ರ ಶೋಷಿತ ವರ್ಗದವರಿಗೆ, ಕೆಳವರ್ಗದವರಿಗೆ ಮತ್ತೆ ದೀನ ದಲಿತರನ್ನ ಕರ್ಕೊಂಡು ಬಂದು ಇಷ್ಟಲಿಂಗ ಕೊಟ್ಟು, ಅನುಭವ ಮಂಟಪ ಕೊಟ್ಟು, ಅನುಭವ ಕೊಟ್ಟು, ನೀನೊಬ್ಬ ಧೀಮಂತ ನಾಯಕ, ಧೀಮಂತ ಲಿಂಗಾಯತ, ನೀನೊಬ್ಬ ಶರಣನೆಂದು ನಾಮಕರಣ, ಅಪ್ಪ ಬಸವಣ್ಣ ಕೋಟಿ ಕೋಟಿ ಶರಣಾರ್ಥಿ. ಆ ಸಾಧನೆ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಇಲ್ಲಿ ತುಂಬಾ ಸಿಂಪಲ್ ಇದೆ ನಮ್ಮ ಧರ್ಮ. ಇದೇನು ದೊಡ್ಡದು ತುಂಬಾ ಸಿಂಪಲ್. ಯಾರ್ಯಾರ ದೇಹದಲ್ಲ ಆತ್ಮ ಇದಾವರೆಲ್ಲ ಲಿಂಗೈತ್ರೆ, ಜೀವ ರಾಶಿಗಳೆಲ್ಲವೂ ಲಿಂಗೈತ್ರೆ. ಅದಕ್ಕೆ ಬಸವಣ್ಣ ಅಂತ ಸಕಲ ಜೀವಿ ರಾಶಿಗೆ ಲೇಚನ ಬಯಸೋದ ಅಂತ ಹೇಳ್ಬಿಟ್ಟು ಎಲ್ಲ ಆತ್ಮದಲ್ಲಿ ಏನ್ ಜೀವ ಇರ್ತದೆ ಅಲ್ಲೇ ಲಿಂಗೈತ್ರೆ. ಬಟ್ ಇಲ್ಲಿ ಲಿಂಗಾಯತರನ್ನ ಮುಂದೆ ಯಾಕೆ ಹೋಗ್ಬಿಟ್ಟಂದ್ರೆ ಆವಾಗಿನ ಹಿಡಿದು ಈ ಮೇನ್ ಮಠಾಧೀಶರು ಮತ್ತು ರಾಜಕಾರಣಿಗಳು ಇಲ್ಲಿ ವೋಟ್ ಬ್ಯಾಂಕು ಮತ್ತು ನೋಟ್ ಬ್ಯಾಂಕ್ ಆಯ್ತು. ನಾನು ಸುಮಾರು ಸಲ ಹೇಳ್ಕೊಂಡು ಬರ್ತಾ ಇದೀನಿ, ರಾಜಕಾರಣಿಗಳಿಗೆ ಮಠ ಬೇಡ, ಮಠಾಧೀಶಿಗೆ ರಾಜಕಾರಣ ಬೇಡ. ಎಲ್ಲವರೆಗೂ ರಾಜಕಾರಣಿ ವ್ಯಕ್ತಿ ಪೂಜಾ ಮತ್ತು ರಾಜಕೀಯ ಪೂಜಾ ಮತ್ತು ಪಕ್ಷ ಪೂಜೆ ಮಠಾಧೀಶರು ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಲಿಂಗ ಧರ್ಮ ಆಗ ಸಾಧ್ಯನೇ ಇಲ್ಲ. ಇವರು ರಾಜಕೀಯ ಬಿಡ್ಲಿ, ಅವಶ್ಯಕತೆ ಇದ್ದಾಗ ನಮಗೆ 100% ರಾಜಕೀಯ ಬೇಕು. ಆದ್ರೆ ಈ ಈ ಧರ್ಮದಾಗ ರಾಜಕೀಯ ತರಬೇಡಿ, ಧರ್ಮ ಮಾನ್ಯತೆಗೆ ನಾವು ರಾಜಕೀಯ ಹೋಗೋಣ. ಬಟ್ ನಿಮ್ಮ ತತ್ವ ಪ್ರಚಾರ ಎಲ್ಲಿದೆ? ಶೂನ್ಯ ಇದೆ. ನಿಮ್ ಕೊಡುಗೆ ಏನಿದೆ? ಶೂನ್ಯ ಇದೆ. ನೀವ್ ಹೇಳ್ದಂಗೆ ಇದು ನೋಡಿ, ಬರೀ ಯಾರೋ ನೀವ್ ಹೇಳಿದ ಅಪ್ಪ ಬಸವಣ್ಣ ಅಂತ, ಆದ್ರೆ ಅಪ್ಪ ಮನು ಅಂತ ಹೇಳೋ ಒಂದಷ್ಟು ಜನ ಇದ್ದಾರೆ. ಅಪ್ಪ ಮನು ಮಾಡ್ಕೊಂಡು ಅವರು ಅವಾಗ ಈ ತರ ಮಾಡ್ತಾ ಇರ್ತಾರೆ. ಈಗ ಮಂಡ್ಯದಲ್ಲಿ ಉರಿಗೌಡ ನಂಜೇಗೌಡ ಅಂತ ತಂದು ಕಿತಾಪತಿ ಮಾಡಿದ್ರು. ಅಲ್ಲಿ ನಿಮ್ಮ ಗೌಡ್ರು ಮಠಾಧೀಶರು ಬಂದು ಒಂದೇ ಸ್ಟೇಟ್ಮೆಂಟ್ ಕೊಟ್ರು, ಸುಮ್ಮನೆ ಇಲ್ಲಿಗೆ ಕೂತ್ರೆ ಸರಿ ಕದ, ಇಲ್ಲ ಅಂತ ನಾಳೆ ದಿವಸ ನಿಮ್ ಮನೆ ಇರಲ್ಲ ನೀವು ಇರಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಬಂದಾಗೋಯ್ತು. ಲಿಂಗಾಯತರು ಇಷ್ಟು ದೊಡ್ಡ ಮಠಗಳಿದಾವೆ, 4,000 ಮಠಗಳಿದಾವೆ, ಯಾಕೆ ಯಾರು ಮಾತಾಡ್ತಾರೆ ಸರ್? 4,000 ಯಕ್ಷಿತ್ತೊಬ್ಬ, ಅದು ಹೆಸರು ಹೇಳೋಕೆ ನಮ್ಗೆ ಅಸಹ್ಯ ಆಗುತ್ತೆ. ಅವ್ನು ಯಕ್ಷಿತ್ತೊಬ್ಬ ಏನೇನೋ ಬಾಯಿ ಬಂದಂಗೆ ಅಂದ್ರೆ ಹೇಳ್ಕೊಟ್ಟಂಗೆ, ಅಲ್ಲಿ ನಾಗ್ಪುರದಲ್ಲಿ ಏನ್ ಹೇಳ್ಕೊಡ್ತಾರೆ ಅದು ಮಾತಾಡ್ತಾವನೆ. ಅವ್ನು ಯಾಕೆ ಒಬ್ರು ಮಾತಾಡ್ತಾ ಇಲ್ಲ? ಭಯ. ಈಗ ನೋಡ್ರಿ, ಇಲ್ಲಿ ಭಯ ಅನ್ನೋದಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ, ಬೀದರಿಂದ ಚಾಮರಾಜನಗರವರೆಗೂ ಇರ್ತಕ್ಕಂಥ ಘಟಾನುಘಟಿ ದೊಡ್ಡ ದೊಡ್ಡ ಮಠಗಳು ಇಲ್ಲ, ದೊಡ್ಡ ದೊಡ್ಡ ಎಲ್ಲರೂ ಗೊತ್ತಾಗುತ್ತೆ. ಅವರೆಲ್ಲರೂ ಇಂದು ಸಂಘಿಗಳಿಗೆ ಮಾರಾಟವಾಗಿದ್ದಾರೆ. ಇದು ಸ್ಪಷ್ಟವಾಗಿ. ಯಾಕಂದ್ರೆ ಅವರಿಗೆ ಬಸವಣ್ಣನ ಅಭಿಮಾನ ಇಲ್ಲ, ವಚನ ಅಭಿಮಾನ ಇಲ್ಲ, ಧರ್ಮದ ಅಭಿಮಾನ ಮತ್ತೆ ಲಿಂಗೇತರ ಅಭಿಮಾನ ಅವ್ರಿಗಿಲ್ಲ. ಅವರಿಗೆ ಹೆಣ್ಣು ಮಣ್ಣು ಹೊಣ್ಣು ಇದನ್ನ ಬಿಟ್ಟರೆ ಅವ್ರಿಗೆ ಏನೂ ಕಾಣ್ತಿಲ್ಲ. ಯಾಕಂದ್ರೆ ಒಂದು ಎಲ್ಲಾ ಮಠ ದಿವಸ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಒಂದು ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ಟು ಅವ್ನು ಯಾವನ ಸಂಘಿಗಳನ್ನ ಹಾಕಿದ ಬಿಸ್ಕುಟ್ ತಿನ್ನೋ ಹುಚ್ಚ ನಾಯಿ ಹೊಗಳ ತಗೊಳ್ರ ಅಂತಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅವನು ಹುಚ್ಚು ನಾಯಿ ಈ ನಾಡಿಗೆ ಬರೋದಿಲ್ಲ. ಅವ್ನು ಆಕ್ಚುಲಿ ಆ ಹುಚ್ಚು ನಾಯಿ ನಮ್ಮ ಕರ್ನಾಟಕದ ಅಲ್ಲ, ಮಹಾರಾಷ್ಟ್ರ ನಾಯಿ. ಅದಕ್ಕೆ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟು ನೀವು ಮಠದ ಹೊರಗಡೆ ಬರ್ತಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡ್ತಲ್ಲ ಅಂದ್ರೆ ನಿಮ್ಮ ಉದ್ದೇಶ ಏನದ? ಅಂದ್ರೆ ಇವತ್ತು ಲಿಂಗಾಯತ ಮಠಗಳೆಲ್ಲ ಇರೋದು ಬಸವಣ್ಣನ ಮೇಲೆ ನಿಂತಿರೋದು. ಬಸವಣ್ಣ ಇಲ್ಲ ಅಂದ್ರೆ ಯಾವ ಯಾವುದಿಲ್ಲ ಅಂತ ಇಲ್ಲ. ಹೌದು. ಆದ್ರೆ ಬಸವಣ್ಣನಿಗೆ ಬಾಯಿ ಬಂದ ಮಾತಾಡ್ತಾನೆ. ನೀನು
ಅದ್ ಮುಂದೆ ಹೇಳೋದು ನಾವೆಲ್ಲ. ನೋಡಿ ಇಲ್ಲಿ ಅಂತಂಗೆ ನೀವು ಅಲ್ಲ ಮಾತಾಡ್ತಾ ಇಲ್ಲ. ಅನ್ನೋರೆ ಇಲ್ಲಿ ಬಸವಣ್ಣಂದ್ರೆ ಮಠ, ಬಸವಣ್ಣಂದ್ರೆ ಕಾವಿ, ಬಸವಣ್ಣಂದ್ರೆ ಗುರುಗಳು ಬಂದಿರೋದು. ಹೌದೌದು. ಬಸವ ತತ್ವ ಲಿಂಗ ಧರ್ಮ ಬಿಟ್ರೆ ಇವ್ರಿಗೆ ಯಾವ್ದು ಕೋಡಿ ಕಿಮ್ಮತ್ತಿರಲ್ಲ ಮಠಾಧೀಶರಿಗೆ. ಆ ಮಠಾಧೀಶರಿಗೆ ಗುರುಗಳಂತ ಸ್ಥಾನ ಕೊಟ್ಟಿರೋದು ಬಸವಣ್ಣನ ತತ್ವ, ವಚನ ಸಾಹಿತ್ಯ, ಬಸವಾದಿ ಶರಣರು ಕಟ್ಟಿದ ಅನುಭವ ಮಂಟಪ. ಇದು ಪ್ರತಿಯೊಬ್ಬರು ಮಠಾಧೀಶರು ತಿಳ್ಕೊಳ್ಳೋಂಥ ವಿಚಾರ ಇರಬೇಕು. ಸುಮ್ಮನೆ ಅದು ತಿಳಿಲಿ ನಾನು ಮಠಾಧೀಶರ ಗುರು ಆಗ್ತದೆ ಅಂದ್ರೆ ನಾವು ಈ ಧರ್ಮ ಒಪ್ಪಲ್ಲ. ಮುಂದೆ ಎಲ್ಲರಿಗೂ ಗೊತ್ತಾಗ್ತದೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗ್ಬಿಟ್ಟು ಇವ್ರು ಎಚ್ಚರಗೊಳ್ಳಿ ಅಂತ ನಮ್ಮ ವಿಚಾರ. ನೀವು ಹೇಳ್ದಂಗೆ ಆ ವಿಚಾರದಲ್ಲೂ ತುಂಬಾ ಮಾತಾಡಕ್ಕಿದೆ. ಈಗ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಮಾಡ್ತು. ಖಂಡಿತ ನಮ್ಗೆಲ್ಲ ಬಹಳ ಖುಷಿ ಆಯ್ತು. ಅದು ಯಾವುದೇ ಜಾತಿ ಎಲ್ಲರೂ ಮೀರಿ ಇಷ್ಟ ಆಯ್ತು. ಯಾಕೆಂದ್ರೆ ನಮ್ಗೆ ಕರ್ನಾಟಕದಲ್ಲಿ 1000 ವರ್ಷ ಇತಿಹಾಸ ನೋಡಿದ್ರೆ ನಮ್ಗೆ ಬಸವಣ್ಣ ಮತ್ತು ಹಿಂಗ್ ತೆಗೆದ್ವಿ. ಬಸವಣ್ಣ ಕುವೆಂಪು ಅಂತ ತಗೋತೀವಿ. ಅದು ಬಸವಣ್ಣ ನಮ್ಮ ಸಾಂಸ್ಕೃತಿಕ ನಾಯಕ, ಬಸವಣ್ಣನ ಪ್ರತಿಧ್ವನಿನೇ ಕುವೆಂಪು ಅಂತ ದೊಡ್ಡ ಮಾಡ್ತಾ ಇದೆ. ಆದ್ರೆ ಇವ್ರಿಗೆ ಈ ಅಪ್ಪ ಮನು ಸಂತಾನಗಳಿದಾವಲ್ಲ, ಇವ್ರಿಗೆ ಏನಾದ್ರು ಉರಿ ಎತ್ಕೊಂಡ್ಬಿಡ್ತಾ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿ? ನೋಡಿ, ಅಪ್ಪ ಬಸವಣ್ಣನ ತತ್ವ ತಿಳಿದ ಮೇಕೆ ಸಂಸ್ಕೃತಿ ನಾಯಕ ಅಂದ್ಮೇಕೆ ಇದು ಧರ್ಮ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟ್ ಆಗದಿರ್ಬೇ ಸಂಸ್ಕೃತಿ ನಾಯಕನ ಧರ್ಮ ಆಗೋಯ್ತದು. ಅದು ಯಾರಿಂದ ಅಳ್ಸಕ್ಕಾಗಲ್ಲ. ಕಾಲದ ಮೇಲೆ ಇಲ್ಲ ಅಷ್ಟೇನೆ. ಅಷ್ಟೇ ಅದ್ರಲ್ಲಿ ನಮ್ಗೆ ನಡೀತದೆ. ನಮ್ಗೆ ಇವ್ನು ಯಾವ 1000 ಸಂಘಿಗಳು ಬಂದು 1000 ನಾಗ್ಪುರಿಗಳು ಬಂದು ನಮ್ಮ ಅಳ್ಳಾಡ್ಸೋಕೆ ಏನು ಅಳ್ಳಾಡ್ಸಕ್ಕಾಗಲ್ಲ ಲಿಂಗ ಧರ್ಮ ಬಸವ ತತ್ವಕ್ಕೆ. ಇದನ್ನ ಹೆಂಗಾರ ಮಾಡಿ ಅವರನ್ನ ನಾವು ಈ ಲಿಂಗಾಯತರನ್ನ ಹಿಂದುತ್ವ ಅಂತ ಹೇಳ್ಬಿಟ್ಟು ಕನ್ವರ್ಟ್ ಮಾಡ್ಬಿಟ್ಟು ಬಸವಣ್ಣನ ಆಚರಣೆಗಳು, ಬಸವಣ್ಣ ತತ್ವಗಳು ಮತ್ತು ವಚನ ಸಾಹಿತ್ಯಗಳು ಹಾಳು ಮಾಡ್ಬೇಕನ್ನೋ ಹುನ್ನಾರ ಇಟ್ಬಿಟ್ಟು ಇಂಥ ಹುಚ್ಚುನಾಯಿಗಳು ಬಿಟ್ಟಿರ್ತಕ್ಕಂಥ ಈಗ ಬಸವ ಜಯಂತಿ ಅಂತ ಎಲ್ಲರಿಗೂ ಗೊತ್ತು. ಹೌದು. ಆದ್ರೆ ಅವತ್ತು ಅಕ್ಷಯ ತೃತೀಯ ಅಂತ ಚಿನ್ನದ ವ್ಯಾಮೋಹ ತಂದ್ರಲ್ಲ, ಇದು ಒಂದು ಕುತಂತ್ರದ ಭಾಗ ಅಲ್ವಾ? ಇದು ಕುತಂತ್ರ ಹೆಂಗಂದ್ರೆ ಇತ್ತೀಚೆಗೆ ಬಂದಿರೋದು. ಇದೇನು 100-200 ವರ್ಷದಿಲ್ಲ, ಇತ್ತೀಚೆಗೆ ಬಂದಿರೋದು. ಈ ಸಂಘಿಗಳಿಗೆ ಏನಾಯ್ತು ಅಂತಂದ್ರ ಬಸವ ತತ್ವ ಒಂದು ವೇಳೆ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಬಿಟ್ಟು ದೇಶ ಬಿಟ್ಟು ಹೊರ ದೇಶಕ್ಕೆ ಹೋಗ್ಬಿಟ್ರೆ ನಮ್ಮ ಉಳಿಗಾಲ ಇಲ್ಲ. ನಮ್ಮ ಗುಡಿಗುಂಡ್ರು ಬಂದಾಗ್ತವೆ, ನಮ್ಮ ಪೂಜಾ ಪಾಠ ಹೋಮ ಬಂದಾಗ್ತವೆ, ನಮ್ಮ ಈ ಜ್ಯೋತಿಷಿ ಗೀಚಿ ಎಲ್ಲ ಬಂದಾಗ್ತದೆ ಅಂತ ಹೇಳ್ಬಿಟ್ಟು ಭಯಪಟ್ಟು ಅಂದಿನ ದಿವಸ ಈ ಅಕ್ಷಯ ತೃತೀಯ ತಗೊಂಡ್ ಬಂದ್ರು. ಅಂದ್ರೆ ಜನಗಳ ಲಿಂಗಾಯತರನ್ನ ಡೈವರ್ಟ್ ಮಾಡಕ. ಒಂದು ಸ್ಪಷ್ಟವಾಗಿ ಹೇಳ್ಬೇಕು ಸರ್, ಇಲ್ಲಿ ಲಿಂಗಾಯತರಿಗೆ ಸಪ್ರೇಟ್ ಆಚರಣೆ ಇದೆ, ಸಪ್ರೇಟ್ ದೇವರು. ಅಂದ್ರೆ ಬಸವಣ್ಣ ಕೊಟ್ಟು ಇಷ್ಟಲಿಂಗ ಅಂತ ದೇವರಿದೆ. ಪೂಜೆ ಪದ್ಧತಿನೇ ಬೇರೆ ಇದೆ. ಅವನು ಯಾವುದೇ ಮೈಲಿಗೆ ಇಲ್ಲ, ಮುಟ್ಟು ತೊಟ್ಟುಗಳಿಲ್ಲ. ನಮ್ಮಲ್ಲಿ ನಾವು ಅಯ್ಯೋ ಸತ್ತು ಕೊಟ್ಟರು ಸೂತ್ಕ, ಹೇಗೆ ಆಯ್ತು ಸೂತ್ಕ, ಏನಿಲ್ಲ. ಲಿಂಗಾಯತರಿಗೆ ಅಂದ್ರೆ ಲಿಂಗಾಯತರಿಗೆ ಬಸವಣ್ಣ ಒಂದು ದೇವ್ರು ಕೊಟ್ಟಿದ್ದಾನೆ, ಒಂದು ಆಚರಣೆ ಕೊಟ್ಟಿದ್ದಾನೆ, ಒಂದು ಸಾಹಿತ್ಯ ಕೊಟ್ಟಿದ್ದಾನೆ. ಅದು ಈ ಅಪ್ಪ ಮನು ಸಂತಾನಗಳಿಗೆ ತದ್ವಿರುದ್ಧ, ಮನುವಾದಿಗೆ ತದ್ವಿರುದ್ಧ. ಅದು ಸಹಿಸಕ್ಕಾಗದಲ್ಲೇ ಏನಾದ್ರೂ ಮಾಡಿದನ್ನ ಮತ್ತೆ ಬಸವಣ್ಣನ್ಗೆ ವಾಪಸ್ ಜನವರ ಹಾಕ್ಬೇಕು. ಈಗ ಜನಿವಾರ ಅಂತ ಬಂದೆ. ಈಗ ತುಮಕೂರು ಡಿಸ್ಟಿಕ್ ಯಾವ್ದೋ ಒಂದು ಹಳ್ಳಿ ಕಡೆ 2-3 ಹಳ್ಳಿ ಕಡೆ ಚಿಕ್ಕನಾಯಕನಹಳ್ಳಿ ಅಂತ ಹೇಳ್ಬಿಟ್ಟು ಹಳ್ಳಿಯಲ್ಲಿ ಆಲ್ರೆಡಿ ಅಲ್ಲಂಪರ್ಬ್ ಅವರಿಗೆ ಜನಿವಾರ ಹಾಕಿದ್ದಾರೆ. ಆಮೇಲೆ ಇವರಿಗೆ ಸಿದ್ದರಾಮೇಶ್ವರಿಗೆ ಜನಿವಾರ ಹಾಕಿದ್ದಾರೆ. 1-2-3 ಸೆಂಡ್ ಜನಿವಾರ ಹಾಕಿದ್ದಾರೆ. ಇನ್ ಜಾಸ್ತಿ ಈ ಮಠಾಧೀಶರು ಮತ್ತೆ ಲಿಂಗಾಯತರು ಹಿಂಗೆ ಕುತ್ಕೊಂಡ್ಬಿಟ್ರೆ ಬಸವಣ್ಣಗೆ ಜನಿವಾರ ಹಾಕಕ್ಕೆ ತುಂಬಾ ದಿನ, ಇನ್ನೊಂದು ವರ್ಷ 2 ವರ್ಷ ಬಸವಣ್ಣ ಜನಿವಾರ ಬರುತ್ತೆ. 2ನೇ ತಲೆಮಾರಿನ ಸ್ವಾಮಿಗಳು ಅವ್ರು ಜನಿವಾರ ಬಂದ್ಬಿಡ್ತಾರೆ. ಈಗ ಆಲ್ರೆಡಿ ಕೆಲವು ಲಿಂಗಾಯತ ಮಠಾಧೀಶರು ಏನ್ ಮಾಡ್ತಾರೆ, ಆಯ್ತು ಮಾಡಿಸೋ ಸ್ವಾಮೀಜಿಗಳು ಏನೋ ಮಾಡ್ತಾ ಇಲ್ಲ. ನಿಮ್ಗೆ ಸಮಾಜದ ಹಿರಿಯರು ಇದ್ರಿ, ಸಂಘಟನೆಗಳು ಮಾಡ್ಕೊಂಡಿದ್ರಿ, ನೀವು ಬಸವಣ್ಣ ಹೆಸರನ್ನೇ ಮಾಡ್ಕೊಂಡಿದ್ರಿ ಅಲ್ವಾ? ಎಲ್ರು ನಿಮ್ಗೂ ಆದ್ರೂ ಅಷ್ಟೇ ನಮ್ಮನ್ನು ಸೇರಿಸಿ ಹೇಳ್ಬೋದು, ಬಸವಣ್ಣನ ಬಿಟ್ಟರೆ ಬೇರೆ ಅಸ್ತಿತ್ವ ಇಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ರ? ನಿಮಗೆ ಜವಾಬ್ದಾರಿ ಇಲ್ವಾ? ಈಗ ಅದೇ ನಮ್ ಜವಾಬ್ದಾರಿ. ನಾವ್ ಏನ್ ಮಾಡ್ಬೇಕು? ಎಷ್ಟು ನಮ್ಗೆ ಈಗ ಈ ಮುಟ್ಟಿಯ ಶಕ್ತಿ ಅಷ್ಟು ಹೋರಾಡ್ಬೋದು. ಮುಟ್ಟಿ ಹೋರಾಟ ನಮ್ಮಿಂದ ಆಗಲ್ಲ. ಯಾಕಂದ್ರೆ ಅಲ್ಲಿ ಗುರು ಆದವ್ ಬೇಕು. ಮುಟ್ಟಿ ಹಿಂದ್ಗಡೆ ನೀವ್ ಹೇಳ್ತಿರೋದು ಚಂಡಿಯವ್ರು ಹೇಳಿ ಎಷ್ಟು ಜನ ಕೇಳ್ತಾರೆ. ಹೌದು. ಒಬ್ಬ ದೊಡ್ಡ ಮಠಾಧೀಶರು ಮತ್ತು ಮಂತ್ರಿಗಳು ಅವ್ರು ಹೇಳಿದ್ರೆ ಎಷ್ಟು ಜನ ಕೇಳ್ತಾರೆ? ಇಡೀ ನಾಡು ಅವ್ರ ಮಾತು ಕೇಳುತ್ತೆ. ಈಗ ನಾನ್ ಮಾತು ಕೇಳಿದ್ರೆ ನನ್ನ ಫಾಲೋವರ್ಸ್ ಕೇಳ್ಬೋದು, 100, 200, 300, 500 ಕೇಳ್ಬೋದು. ಹೆಚ್ಚಿನ ಜನ ಕೇಳ್ಬೇಕಾದ್ರೆ ಎಲ್ಲರ ಮನಸ್ಸಿಗೆ ಮುಟ್ಬೇಕಂದ್ರೆ ಈಗ ಮಠಾಧೀಶರ ಕೆಲಸ ತುಂಬಾ ಇದೆ. ಇವ್ರು ಮಠ ಬಿಟ್ಟು ಚರಜಂಗಮ ತತ್ವ ಆಗ್ಬೇಕು, ಮನೆಗೆ ಹೋಗ್ಬೇಕು, ಊರೂರಿಗೆ ಹೋಗ್ಬೇಕು, ಬಸವ ತತ್ವ ಪ್ರಚಾರ ಮಾಡ್ಬೇಕು. ಈಗ ಅಲ್ಲ ಸರ್, ಈಗೇನಿಲ್ಲ, ಈಗ ಆಧುನಿಕತೆ ಬಂದಿದೆ, ಫೋನಲ್ಲಿ ಎಲ್ಲ ಇದೆ, ಕುತ್ಕೊಂಡು ಜಾಗದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಮುಗೀತು, ಮನೆಗೆ ಹೋಗ್ಬಿಡ್ತದ್ದು. ಇಲ್ಲ ಈಗ ನೋಡ್ರಿ, ನೀವು ಸ್ಟೇಟ್ಮೆಂಟ್ ಕೊಡೋದು ಏನು ಹೇಳಕ್ಕೆ. ಈಗ ವಚನಗಳಾದ ನಿರ್ವಚನ ಮೇನ್ ಇದೆ. ಇಲ್ಲಿ ವಚನ ಯಾರು ಬೇಕು ಓದ್ತಾರ ಸರ್, ಅದ್ರ ಇಂಪಾರ್ಟೆಂಟ್ ಈ ನಿರ್ವಚನ ಇದೆ. ಈಗ ಕೂಡಲ ಸಂಗಮ ದೇವ ಬಸವಣ್ಣ ಯಾಕೆ ಕೂಡಲ ಸಂಗಮ ದೇವ ಅಂಕಿತ ನಾಮ ಇಟ್ಕೊಂಡ? ಒಬ್ಬ ಮಠಾಧೀಶ ಹೇಳಕ್ ಕೇಳಿ ನೋಡೋಣಕ್ಕೆ ನಿರ್ವಚನ ಗೊತ್ತಿಲ್ಲ. ಅಲ್ಲಿ ಒಬ್ಬ ಸಂಘಟನೆ ಬಸವಣ್ಣ ಹೆಸರು ಈ ಸಂಘಟನೆಗಳಿದಾವೆ, ಅವ್ರಿಗೆ ಹೇಳಕ್ ಕೇಳಿ. ಅಲ್ಲಿ ನಿರ್ವಚನ ತುಂಬಾ ಇಂಪಾರ್ಟೆಂಟ್ ಇದೆ, ವಚನಕ್ಕಿಂತ ನಿರ್ವಚನ. ಇಲ್ಲಿ ಏನಾಗ್ತದೆ, ಮಠಾಧೀಶರು ವಚನಗಳು ಪ್ರವಚನ ಮಾಡ್ಕೊಂಡ್ಬಿಟ್ಟು ಓಡಾಡ್ತಾರೆ ಹೊರತು ನಿರ್ವಚನ ಮಾಡ್ತಾ ಇಲ್ಲ. ಇದಕ್ಕೆ ನಮ್ಮ ವಿಚಾರಗಳು ಸರ್. ನೀವು ಹೇಳಿದ ಅರ್ಥ ಆಯ್ತು. ಇದು ದೊಡ್ಡ ಮಟ್ಟದಲ್ಲಿ ನಾವು ಮಾತಾಡಬೇಕು, ತೆಗಿಬೇಕು. ಅದ್ಯಾವುದೋ ಉಚ್ಚನಾಯನ ಅರಗಿಸ್ಕೊಳೋ ತಾಕತ್ತು ಬಸವನ ನಾಡಿಗೆ, ಕುವೆಂಪು ನಾಡಿಗೆ ಖಂಡಿತ ಇದೆ. ಅವನೇನೋ ಹೇಳ್ತೀನಿ, ನಾನು ಮುಂದೆ ತುಂಬಾ ಅದ್ರ ಬಗ್ಗೆ ಮಾತಾಡೋದಿದೆ, ಹೇಳೋದಿದೆ. ನಾನು ಆ ವಿಚಾರದಲ್ಲಿ ಮಾತಾಡಬೇಕು ಅಂತ ಹೊಂಟಿರೋದ್ರಿಂದ
ನಿಮ್ ವಿಡಿಯೋ ನೋಡಿ ಕುತೂಹಲ ಬಿಡುತ್ತಲ್ಲ, ನಾನು ಇದನ್ನ ಆ ಉಚ್ಚನಾಯಿ ಬಗ್ಗೆನೇ ಮಾತಾಡಬೇಕು ನಾನು ರೆಡಿ ಆಗ್ತಾ ಇದ್ದೆ. ಆ ಕುತೂಹಲಗೊಂಡು ನಿಮಗೆ ಮಾತಾಡ್ಸೋಣ ಅಂತ ಬಂದೆ. ತುಂಬಾ ಖುಷಿ ಆಯ್ತು ಸರ್. ನಿಮಗಿರೋದಂದ್ರೆ ಮಠಾಧಿಪತಿಗಳಿಗೆ ಸಿಟ್ಟಿದೆ, ದ್ವೇಷ ಇಲ್ಲ. ನೋಡಿ ಸರ್, ಇನ್ನೊಂದು ಲಾಸ್ಟ್ ಒಂದು ಲೇಖನ ಹೇಳ್ತೀನಿ ನಾನು. ಲಿಂಗದ ಅರಿವು, ಅಂಗದ ಅರಿವು ಅರಿಯದೆ ಇರ್ತಕ್ಕಂಥ ಮೂರ್ಖ ಲಿಂಗಾಯತನ ಅಂಗದ ಮೇಲೆ ಲಿಂಗವಿದ್ದಡೆ ಬಸವಣ್ಣ, ಹಣೆಯ ಮೇಲೆ ವಿಭೂತಿವಿದ್ದಡೆ ಬಸವಣ್ಣ, ಬಾಯಲ್ಲಿ ವಚನ ಪಠಣ ಮಾಡಿದಡೆ ಬಸವಣ್ಣ, ಅವನು ಹೇಗೆ ಲಿಂಗಾಯತನಾಗುವನು ಎಂಬುದು ನನ್ನ ವಿಚಾರ. ಇಲ್ಲಿ ಲಿಂಗದ ಮತ್ತು ಅಂಗದ ಆ ಸಾಮರಸ್ಯನ ಅರ್ಥ ಮಾಡ್ಬೇಕು. ಎಲ್ಲರೂ ಮಠಾಧೀಶರಾಗಿರ್ಬೋದು, ಸಾಮಾನ್ಯರಾಗಿರ್ಬೇಕು. ನಾನು ಲಿಂಗತನವನ್ನೇ ಹೇಳಬೇಕು. ಒಂದ್ ವೇಳೆ ಲಿಂಗದ ಅಂಗದ ಅರಿವಿಲ್ಲ ಅಂದ್ರೆ ಅವನೊಬ್ಬ ಶಾಶ್ವತವಾಗಿ ವೈದಿಕರ ಗುಲಾಮ್, ಮನುವಾದಿಗಳ ಗುಲಾಮ್. ಅವನು ಶೂದ್ರ, ಅವನು ಪಕ್ಕ ಶೂದ್ರ. ಆಮೇಲೆ ನೀವು ಶೂದ್ರ ಮೇಲೆ ಇನ್ನೊಂದು ವಿಚಾರ, ಇಂದು ಕೂಡ ಬ್ರಾಹ್ಮಣ್ಯತ್ವದ ಎದುರಿಗೆ, ಮೌಢ್ಯ ಮೂಢನಂಬಿಕೆ ಕಂದಾಚಾರದ ಎದುರಿಗೆ, ಈ ಸಂಘಿಗಳ ಎದುರಿಗೆ ಲಿಂಗಾಯತನು, ಮಠಾಧೀಶರು, ಬಸವಣ್ಣ ಮತ್ತು ಲಿಂಗಾಯತ ಎಲ್ಲರೂ ಕೂಡ ಶೂದ್ರರೇ ಅವ್ರ ದೃಷ್ಟಿಯಲ್ಲಿ. ಬಸವಣ್ಣನಿಗೆ ಶೂದ್ರ ಮಾಡಿದಾರೆ ಅವರು. ಇದು ಇವರಿಗೆ ಮಠಾಧೀಶಕ್ಕೆ ಅರ್ಥ ಆಗ್ತಾ ಇಲ್ಲ, ಲಿಂಗಾಯತ ಅರ್ಥ ಆಗ್ತಾ ಇಲ್ಲ. ಈಗ ಅವನು ಈ ಹಿಂದೂ ಧರ್ಮ ಅಂತ ಬಿಟ್ಟು ಅದು ಓಡಾಡೋದು ಯಾರು? 90% ಲಿಂಗಾಯತರು. ಅದಕ್ಕೆ ಯಾಕ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು, ಉತ್ತರ ಕರ್ನಾಟಕ ಲಿಂಗಾಯತರು. ಯಾಕೆ ಇಲ್ಲಿ ಮಠಾಧೀಶರಿಗೆ ನೀವು ಬರಪ್ಪ ಈ ಕಡೆ ಲಿಂಗಾಯತರು ನೀವು ಹಿಂದೆ ಹೆಂಗಾಗ್ತೀರ ಅಂತ ಬಿಟ್ಟು ಅವ್ರಿಗೆ ರಾಜಕಾರಣಿ ಮುಖಾಂತರ ಅವ್ರ ಭಕ್ತರು ಕರ್ಕೊಂಡ್ ಬರಲ್ವಾ? ಹೇಳಕ್ಕಾಗಲ್ವಾ? ಈಗ ನಮ್ಮಲ್ಲಿ ಒಬ್ಬರು ಹಿರಿಯ ಕವಿಗಳಿದ್ರು, ಲೇಖಕರು. ಇವತ್ತು ಅವರು ಮಾತಾಡ್ತಿದ್ರು, ಕನ್ನಡದ 2 ಧರ್ಮ. ಒಂದು 12ನೇ ಶತಮಾನದಲ್ಲಿ ಬಸವಣ್ಣ ಕೊಟ್ಟ ಮೊಟ್ಟ ಮೊದಲ ಕನ್ನಡ ಧರ್ಮ. ಹೌದು. 20ನೇ ಶತಮಾನದಲ್ಲಿ ಕುವೆಂಪು ಪರಿಕಲ್ಪನೆ ವಿಶ್ವಮಾನವ ಧರ್ಮ. ಅಂದ್ರೆ ನೀವ್ ಹೇಳ್ದಂಗೆ ಈ ಸಂಘಿಗಳಿಗೆ ಈ 2 ದೊಡ್ಡ ಸಮುದಾಯದವರೇ ಕಾಲಾಳುಗಳಾಗಿದ್ದಾರೆ, ಜೀವಂತವಾಗಿಟ್ಟಿದ್ದಾರೆ. ಈ ಹುಡುಗರಿಗೆ ಅರಿವು ಮೂಡಿಸಂತ ಕೆಲಸ ಸಮುದಾಯದ ಸ್ವಾಮೀಜಿಗಳಿರೋ ಮಾಡಬೇಕು. ಅದು ಮಾಡಬೇಕು. ನೀವು ಆ ನಿಟ್ಟಲ್ಲಿ ಹೊಂಟಿದ್ರೆ ಸರ್, ನಾವು ಈ ವಿಚಾರದಲ್ಲಿ ಇನ್ನೂ ಮಾತಾಡಬೇಕು, ತುಂಬಾ ಮಾತಾಡೋಣ. ನಮ್ದು ನೋಡಿ, ಬಾರದು ಬಪ್ಪದು ತಪ್ಪದು, ನಾಳೆ ಬರೋದು ಹಿಂದೆ ಬರಲಿ, ಮರಣೆ ಮಾನವಮಿ ಎಂದ ಶರಣ ತತ್ವದಲ್ಲಿ ನಾವಿದ್ದೀವಿ. ನಾವು ಯಾವುದಕ್ಕೂ ಹೆದರೋದಲ್ಲ, ನಾವು ಯಾವುದಕ್ಕೂ ಬೆದರೋದಲ್ಲ. ನಮ್ಮ ಕೈಲಾದಷ್ಟು, ನಮ್ಮ ಶಕ್ತಿ ಇದ್ದಷ್ಟು ನಾವು ಬಸವತತ್ವ ಪ್ರಚಾರ ಮಾಡ್ತೀವಿ. ಅದು ಏನ್ಯಾಕೆ ಬರಲ್ಲ ಅಲ್ಲ, ಸ್ಪಷ್ಟತೆ ಇದ್ರೆ ಯಾವನಿಗೆ ಎದುರ್ಬೇಕಾಗಿಲ್ಲ ಅಷ್ಟೇ. ಜಗತ್ತಲ್ಲಿ ಯಾವನಿಗೆ ಎದುರ್ಬೇಕು. ನಾನು ತಿಳ್ಕೊಂಡ್ರೆ ಹೌದು, ನಾನು ಬಹಳ ದೊಡ್ಡ ಗಾಂಧಿ ಇಷ್ಟಪಡೋನು. ಮತ್ತೆ ಇನ್ನೊಂದು, ಜಗತ್ತಿನಲ್ಲಿ ನನಗೆ ಯಾರು ಕೂಡ ಬಸವಣ್ಣ ಬಿಟ್ಟರೆ ನಂಗೆ ಯಾರು ಗುರು ಇಲ್ಲ.